ಇಲ್ಲಿರೋ 14,400 ಜನರಲ್ಲಿ ನಡೆಸಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯ. ಬೇಕೇ ಬೇಕು ನ್ಯಾಯ ಬೇಕು, 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 ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ? ಗೆಲ್ಲೋವರೆಗೂ ಹೋರಾಟ. ಎಲ್ಲಿವರೆಗೂ ಹೋರಾಟ? ಗೆಲ್ಲೋವರೆಗೂ ಹೋರಾಟ. ಎಲ್ಲಿವರೆಗೂ ಹೋರಾಟ? ಗೆಲ್ಲೋವರೆಗೂ ಹೋರಾಟ. ಎಲ್ಲಿವರೆಗೂ ಹೋರಾಟ? ಗೆಲ್ಲೋವರೆಗೂ ಹೋರಾಟ. ನಿಲ್ಸಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಿಲ್ಸಿ. ಒಂದ್ ನಿಮಿಷ ಕೂಗಾಡ್ಬೇಡಿ, ನನ್ನ ಮಾತು ಕೇಳಿ. ನೀವು ಹೀಗೆಲ್ಲ ಪ್ರತಿಭಟನೆ ಮಾಡ್ತಿರೋದು ತಾಯಿಗೆ ದ್ರೋಹ ಮಾಡ್ದಂಗೆ. ಕಂಪ್ನಿ ನಿಮ್ಗೆಲ್ಲ ಏನೇನೆಲ್ಲ ಮಾಡಿದೆ. ವೆಲ್ಫೇರ್ ಅಸೋಸಿಯೇಷನ್ ಕೊಟ್ಟಿದೆ, ಫಂಡ್ಸ್ ರೈಸ್ ಮಾಡಿದೆ, ಆಮೇಲೆ ಹೆಲ್ತ್ ಬೆನಿಫಿಟ್ ಕೊಟ್ಟಿದೆ. ಇಷ್ಟೆಲ್ಲ ಮಾಡಿದ್ಮೇಲೂ ನೀವು ಕೇಳ್ತಿರೋ ಇನ್ಕ್ರಿಮೆಂಟ್ ನ 6 ತಿಂಗಳು ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು ಕೊಡಲ್ಲ ಅಂತ ಹೇಳ್ತಿಲ್ಲ. ಅದನ್ನ ಒಪ್ಕೊಳ್ಳೋದು ಬಿಟ್ಟು ಹೀಗ್ ಮಾಡ್ತಾ ಇರೋದು ಹೆತ್ತ ತಾಯಿಗೆ ದ್ರೋಹ ಮಾಡ್ದಂಗೆ. ಆಗ ನೀವ್ ಈ ರೀತಿ ಮಾತಾಡಿರ್ಲಿಲ್ಲ ಸರ್. ಯಾರ್ ನಿಮ್ ಮಾತ್ ಕೇಳಲ್ವೋ ಅವ್ರನ್ನ ಕೆಲ್ಸದಿಂದ ಕಿತ್ತಾಕ್ತೀನಿ ಅಂತ ಹೇಳಿದ್ರಿ. ಅಷ್ಟು ಸುಲಭವಾಗಿ ನಮ್ಮನ್ನ ಕೆಲ್ಸದಿಂದ ಕಿತ್ತಾಕ್ತೀರಾ ಅಂದ್ರೆ ನಾವ್ ಯಾಕೆ ಕೆಲಸ ಮಾಡ್ಬೇಕು? ವರ್ಕರ್ಸ್ ಬದುಕಲ್ಲಿ ಆಟ ಆಡೋದು ಅಂದ್ರೆ ನಿಮಗ್ ಮೋಜು ಮಸ್ತಿ ಅಲ್ವಾ? ಅದ್ರಲ್ಲಿ ಬೇರೆ ನೀವ್ ಯಾಕೆ ಸರ್ ಇಲ್ಲಿಗೆ ಬಂದ್ ಮಾತಾಡ್ತಾ ಇದ್ದೀರಾ? ಮಾತಾಡೋರ್ ತಾನೇ ಬಂದ್ ಮಾತಾಡ್ಬೇಕು. ಅವ್ರನ್ನೇ ಕಳ್ಸಿ. ಧ್ರುವ, ಇದ್ಯಾಕೋ ಅತಿ ಆಯ್ತು. ಅತಿ ಅಲ್ಲ, ಇದನ್ನ ಕೊಬ್ಬು ಅಂತಾರೆ. ನೀವ್ ಏನಾದ್ರೂ ಅನ್ಕೊಳ್ಳಿ ಸರ್, ನಮಗ್ ಬೇಕಾಗಿರೋದ್ ನ್ಯಾಯ ಅಷ್ಟೇ. ಧ್ರುವ, ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಒಂದ್ ನಿಮಿಷ ಬಾ ಒಳಗೆ. ಸರ್, ಧ್ರುವನ್ ಮಾತ್ರ ಏನಕ್ಕೆ ಒಳಗಡೆ ಕರೀತಾ ಇದ್ದೀರಾ? ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇರೋದು. ಅವ್ರ ಹತ್ರ ಮಾತಾಡುವಂತದ್ದೇನಿದೆ? ಮಾತಾಡ್ಬೇಕಾಗಿರೋದು ಧ್ರುವನ್ ಜೊತೆ ಅಲ್ಲ, ನಾವು ರಾಜೇಂದ್ರ ಸರ್ ಜೊತೆ ಮಾತಾಡ್ಬೇಕು. ಅವ್ರು ಇಲ್ಲಿ ಬಂದು ನಮ್ ಜೊತೆ ಮಾತಾಡೋವರೆಗೂ ನಾವ್ ಯಾರು ಕೆಲ್ಸನೂ ಮಾಡೋದಿಲ್ಲ, ಧ್ರುವನ್ನು ಕಳ್ಸೋದಿಲ್ಲ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಗೆಲ್ಲೋವರೆಗೂ ಹೋರಾಟ. ನಿಲ್ಸಿ. ಬೇಕೇ ಬೇಕು. ನಿಲ್ಲಿಸ್ರಿ. ಸಾಕ್ ನಿಲ್ಲಿಸ್ರಿ. ನಾನು ಹೇಳೋ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಸದ್ಯಕ್ಕೆ ರಾಜೇಂದ್ರ ಸರ್ ಸಿಗಲ್ಲ, ಅವ್ರ ಮೀಟಿಂಗ್ ಮೇಲೆ ಹೊರಗಡೆ ಹೋಗಿದ್ದಾರೆ. ಸದ್ಯಕ್ಕೆ ಸಿಗೋದು ಪುಷ್ಪಕ್ ಸರ್ ಮಾತ್ರ. ಅವ್ರ ಹತ್ರ ಮಾತಾಡಿದ್ರೆ ನಿಮ್ ಸಮಸ್ಯೆ ಬಗೆಹರಿಯುತ್ತೆ. ಇಷ್ಟ್ರ ಮೇಲೆ ನಿಮ್ಮಿಷ್ಟ. ಸರಿ, ಬರೋಕ್ ಹೇಳಿ ಸರ್. ಅವರು ಬರಲ್ಲ. ಹಂಗಿದ್ರೆ ನಾವ ಬರ್ತೀವಿ. ಅದು ಸಾಧ್ಯ ಇಲ್ಲ. ಅದಕ್ಕೆ ಧ್ರುವನ ಕರ್ಕೊಂಡ್ ಬರೋದಕ್ಕೆ ಹೇಳಿರೋದು. ಅವನ್ ಬಂದ್ ಮಾತಾಡ್ಲಿ. ನಾವು ಬರ್ತೀವ್ರಿ. ಧ್ರುವ ಒಬ್ಬನ್ ಜೊತೆನ ನಿಮ್ದೇನ್ರಿ ಮಾತಾ? ಈ ಸಮಸ್ಯೆ ನಮ್ದೆಲ್ಲಾರ್ದು ಐತಿ. ಹಂಗಿದ್ಮೇಲೆ ನಾವ್ ಅಟ್ಟೂರು ಬರ್ತೀವಿ. ಹೌದು, ನಾವು ಎಲ್ಲರೂ ಬರ್ತೀವಿ. ಏನಂತೀರಾ ಎಲ್ರು? ನಾವು ಎಲ್ಲರೂ ಬರ್ತೀವಿ ಸರ್. ಧ್ರುವನ್ ಜೊತೆ ನಾವು ಎಲ್ಲರೂ ಬರ್ತೀವಿ. ಧ್ರುವನ್ ಜೊತೆ ನಾವು ಬರ್ತೀವಿ ಸರ್. ಅಲ್ಲೇನ್ ಬೀಗ್ ರೂಟ್ ಅನ್ನ ಮಾಡಿಸ್ತಿದ್ದಾರೆ ನಿಮ್ಮನ್ ಕರ್ಕೊಂಡ್ ಹೋಗಕ್ಕೆ. ಪುಷ್ಪಕ್ ಸರು ಧ್ರುವನ್ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಅವನೊಬ್ಬ ಮಾತ್ರ ಬರ್ಲಿ. ನಿಮ್ಗಳಿಗೆ ನಿಮ್ ಹಠನೇ ಮುಖ್ಯ ಅಂತ ಅಂದ್ರೆ ಏನಾದ್ರೂ ಮಾಡ್ಕೊಂಡ್ ಸಾಯ್ರಿ. ಧ್ರುವ, ನೀನ್ ಬರ್ತೀಯಾ ಬರಲ್ವಾ? ಸರ್ ಒಂದ್ ನಿಮಿಷ, ನಾನ್ ಬರ್ತೀನಿ. ನೋಡಿ, ನಮ್ಗೆ ಸಮಸ್ಯೆ ಆಗಿದೆ ನಿಜ. ಆದ್ರೆ ಕಂಪ್ನಿ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೆ. ನಮ್ಗೆ ಎಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಅಷ್ಟು ನಮಗೂ ಒಳ್ಳೇದು, ಕಂಪ್ನಿಗೂ ಒಳ್ಳೇದು. ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಧ್ರುವ ಅವ್ರೆ, ಏನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ.